ಹೆಂಗದ್ರಿ ನಮ್ಮ ಮಂದಿ? ಇಲ್ಲಿ ಯುಕೆ ಮಂದಿ ಸೇವಿಂಗ್ಸ್ ಮಾಡೋದು ಅಗತ್ಯನೇ ಇಲ್ಲ ಅಂದ್ರೆ ನಂಬ್ತಿರೇನ? ಯಾಕಂದ್ರೆ ಇಲ್ಲಿ ಎಜುಕೇಶನ್ ಫ್ರೀ ಐತಿ ಹುಡುಗರ್ಗ, ಮತ್ತ ಹೆಲ್ತ್ ಕೇರ್ ಫ್ರೀ ಐತಿ. ನಾವು ಎದಕ್ ಸೇವಿಂಗ್ ಮಾಡೋದ? ಎಜುಕೇಶನ್ ಸಂಬಂಧ ಸೇವಿಂಗ್ ಮಾಡ್ತೇವಿ. ಯಾಕಂದ್ರೆ ಲಕ್ಷ ಲಕ್ಷ ಕೋಟಿ ಕೋಟಿ ಫೀಸ. ಮತ್ ಹೆಲ್ತ್ ಕೇರ್ ಅಂತೂ ನಾವು ಸೇವ್ ಮಾಡ್ಲೇಬೇಕಾಗ್ತೈತಿ. ಯಾಕಂದ್ರೆ ಯಾವಾಗ ಏನಾಗ್ತದೆ ಗೊತ್ತಾಗಂಗಿಲ್ಲ. ಮತ್ ಒಂದ್ಸತಿ ಹಾಸ್ಪಿಟಲ್ ಅಡ್ಮಿಟ್ ಆದು ಅಂದ್ರ ಅದ್ ಬಿಲ್ ಅಂತೂ ನೋಡುವಂಗ ಇಲ್ಲ. ಆದ್ರೆ ಇಲ್ಲಿ ಯುಕೆದಾಗ ನಿಮಗೆ ಹೆಲ್ತ್ ಕೇರ್ ಫ್ರೀ ಐತಿ, ಎಜುಕೇಶನ್ ಫ್ರೀ ಐತಿ. ಸೊ ಅದ್ರ ಅವ್ರ ಟೆನ್ಷನ್ ಇರಂಗಿಲ್ಲ. ಮೊಬೈಲ್ ಕಂಪ್ಯೂಟರ್ ತಗೊಳದಿತ್ತಂದ್ರ ಅವ್ರದೇನ್ 1 ಮಂತ್ ಸ್ಯಾಲ್ರಿದಾಗ 17 Pro Max ಮತ್ತ ಐಪ್ಯಾಡ್ ಏನ್ ಬೇಕೆಲ್ಲ ತಗೋತಾರು. ಮತ್ತೇನೇ ಲಕ್ಸರಿ ಕಾರ್ ತಗೋಬೇಕತ್ತಂದ್ರ ಒಂದ್ 5 to 6 months ಸ್ಯಾಲ್ರಿ ಅಷ್ಟಾನ ಕಾರ್ ಬಂದ್ಬಿಡ್ತೈತಿ. ಈಗ ಏನಾದ್ರು ಮನಿ ತಗೋಬೇಕಿತ್ತಂದ್ರ ಒಂದ್ 5 to 6 year ಸ್ಯಾಲ್ರಿ ಆಗ್ತೈತ. ಅದ್ ಹಂಗೆ ನಾವು ವರ್ಷ ಪೂರ್ತಿ ಹಿಂಗ ಕೂಡ್ಸಿಡುವಂಗೇನಿಲ್ಲ, ಆಗತ್ತೇನ ಇಲ್ಲ. ಇವ್ರೇನ್ ಮಂತ್ಲಿ ಅರ್ನ್ ಮಾಡ್ತಾರೋ ಅವ್ರೆಲ್ಲ ಫ್ಯಾಮಿಲಿ ಮ್ಯಾಗ ಸ್ಪೆಂಡ್ ಮಾಡ್ತಾರು. ಮಂತ್ಲಿ ಇಲ್ಲಾದ್ರ 2 ತಿಂಗಳೊಮ್ಮೆ ಕಂಪಲ್ಸರಿ ವೆಕೇಶನ್ ಹೋಗಿ ಹೋಗ್ತಾರು. ಊಟಕ್ಕಂತ ರೆಸ್ಟೋರೆಂಟ್ ಕರ್ಕೊಂಡ್ ಹೋಗ್ತಾರು. ಬಟ್ ಅವ್ರ ಫಸ್ಟ್ ಪ್ರಯಾರಿಟಿ ಅವ್ರ ಫ್ಯಾಮಿಲಿ. ಮತ್ ನಮ್ದು ಅದ್ ಸರಿನೇ ಐತಿ. ನಮ್ ಕಡೆ ಗೌರ್ಮೆಂಟ್ ನಮ್ಗೆ ಹಂಗೇನ್ ಆಪರ್ಚುನಿಟಿ ಕೊಡಂಗಿಲ್ಲ. ಒಳ್ಳೆ ಹೆಲ್ತ್ ಕೇರ್ ಇಲ್ಲ. ಇವಾಗ ಎಜುಕೇಶನ್ ಅಂತೂ ಏನ್ ಕೇಳುವಂಗ ಇಲ್ಲ. ಇವಾಗ ಇನ್ಸ್ಟಾಗ್ರಾಮ್ ರೀಲ್ ತೆಗೆದ್ರೆ ಬರೇ ಜಂತರ್ ಮಂತರ್ನ ಬರ್ತೈತಿ. ಸ್ಟೂಡೆಂಟ್ಸ್ ಬರೀ ಒಂದ್ ಎಜುಕೇಶನ್ ಸಂಬಂಧ ಎಷ್ಟು ಪ್ರೊಟೆಸ್ಟ್ ಮಾಡ್ತಾರು ಎಲ್ಲ ನೋಡಕತ್ರ. ಇದು ಅಬ್ರಾಡ್ ಸ್ಟಡಿ ಮಾಡಕ್ ಬಂದಿದ್ದೇನೋ ಚಲೋ ಫೀಲ್ ಅನ್ಸ್ತೈತಿ. ಇವಾಗ ಬರ್ಬೇಕಾದ್ರೆ ಯಾಕೋ ಬ್ಯಾಡ್ ಫೀಲ್ ಅನ್ಸ್ತಿತ್ತು. ಇರ್ಲಿ ಇಂಡಿಯಾದಾಗ ಮಾಡ್ಬೋದಿತ್ತು, ಇಲ್ಲಿ ಬರೋದ್ ಯಾಕಿತ್ತಂತ. ಇವಾಗ ಅಲ್ಲಿದೆಲ್ಲ ಎಜುಕೇಶನ್ ಸಿಸ್ಟಮ್ ನೋಡಿದ್ರ, ಅಲ್ಲಿ ಕರಪ್ಷನ್ ನೋಡಿದ್ರ, ಇಲ್ಲಿ ಹೊರದೇಶಗಳನ್ನ ಚಲೋ ಅನಿಸ್ತೈತಿ. ಎಷ್ಟು ವೆಲ್ ಡೆವಲಪ್ಡ್ ಅದಾವು. ಮತ್ ಇಲ್ಲಿ ನಾವು ಎಷ್ಟು ಟ್ಯಾಕ್ಸ್ ಇಂಡಿಯಾದಾಗ ಪೇ ಮಾಡ್ತೀವಿ ಅಷ್ಟೇ ಇಲ್ಲಿ ಟ್ಯಾಕ್ಸ್ ಪೇ ಮಾಡಿದ್ರನು ಇಲ್ಲೆಲ್ಲಾ ರೋಡ್ ಚಲೋ ಐತಿ. ಫುಟ್ಪಾತ್, ಬಸ್ ಟ್ರಾವೆಲ್, ಟ್ರೈನ್ ಟ್ರಾವೆಲ್. ನಮ್ ಕಡೆ ಇವಾಗ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ. ಎಷ್ಟೋ ವರ್ಷಗಳಿಂದ ಕಂಟಿನ್ಯೂ ಆಗಿ ಪೇಪರ್ ಲೀಕ್ ಆಗತೈತಿ. ಅಂದ್ರನು ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಕೊಡಾಕ ಇಷ್ಟಾಕ್ ಹಿಂದ್ ಮುಂದ್ ನೋಡತ್ತಾರ ನನಗಂತೂ ಅರ್ಥ ಆಗಿಲ್ಲ. ಬಟ್ ನೌ ಐ ಫೀಲ್ ಹ್ಯಾಪಿಯರ್. ಬಾಯ್ ಬಾಯ್.